ಅಂತವರೆಲ್ಲ ಭೀತರಾಗುವ ಕಾಲಕ್ಕೆ ನೀನೊಬ್ಬ ಸಾಮಾನ್ಯ ಮಾನವ ಪಿಳ್ಳೆ ನಮ್ಮತ್ತಾಗಿರುವಂತಹ ವನವನ್ನ ಪ್ರವೇಶ ಮಾಡಿದೆಯಂತೆ. ಪ್ರವೇಶ ಮಾಡಿದಷ್ಟೇ ಅಲ್ಲ, ಇಲ್ಲಿರುವಂತಹ ಹಣ್ಣನ್ನ ಕೊಯ್ದು ತಿಂದೆಯಂತೆ. ಅಷ್ಟಕ್ಕೆ ಮುಗಿಯಲಿಲ್ಲವಂತೆ, ಮತ್ತೆ ವನವನ್ನ ಹಾಳು ಮಾಡಿದೆ ಎನ್ನುವುದನ್ನು ಕೇಳಿದವನಿದ್ದೇನೆ. ತಡೆಯುವುದಕ್ಕೆ ಪ್ರಶ್ನಿಸುವುದಕ್ಕೆ ಬಂದವರನ್ನ ಒಡಿದೋಡಿಸಿದವನಿದ್ದೀಯ ನೀನು. ಅನುಮಾನವೇ ಇಲ್ಲ. ಇಷ್ಟು ಕಾರ್ಯವನ್ನ ಮಾಡಿ ಅಧಿಕ ಪ್ರಸಂಗತನವನ್ನ ತೋರಿದಂತಹ ನೀನ್ಯಾರು? ನಿನ್ನ ಹೆಸರೇನು ಹೇಳೋ ಮೊದಲು? ನನ್ನ ಹೆಸರು ಹೇಳುವುದ ನೀನೆ. ನಿನ್ನನ್ನು ಹೇಳ್ಕೊಳ್ಬೇಕು ಅಂತ ನನ್ನ ಹರಕೆ ಇಲ್ಲ, ನಾ ಹೇಳುವುದಿಲ್ಲ. ನೀನು ಹೇಳುವುದಿಲ್ಲ. ಇಷ್ಟು ಹೊತ್ತಿಗೆ ನಿನ್ನ ಕೊಂದು ಮುಗಿಸ್ತಾ ಇದ್ದೆ, ಸುಮ್ಮನೆ ಬಿಟ್ಟೆ ಯಾಕೆ ಬಲ್ಲಯ್ಯ? ಕಾರಣ ಉಂಟು. ನೋಡಲು ಎನ್ನೆಸುಗೆಗೆ ಕಾಣುವೆಯೋ ನೀನು ಯಾರು ಎನ್ನುವ ಹಾಗೆ. ಯಾಕೆ ಮಲ್ಲಯ್ಯ? ಯಾಕೆ? ನಿನ್ನನ್ನು ನೋಡುವಾಗ ಹಸು ಮಗನಾಗಿದ್ದೀಯ ನೀನು. ಸಣ್ಣವ, ಒಂದು ಕೆನ್ನೆಯಲ್ಲಿ ರಕ್ತ, ಇನ್ನೊಂದು ಕೆನ್ನೆಯಲ್ಲಿ ಹಾಲು. ಹಾಲುಗಲ್ಲದ ಹಸುಳೆ ನೀನು. ಕಳೆದ ದಿನಗಳು ಕಡಿಮೆ, ಉಳಿದ ದಿನಗಳು ಹೆಚ್ಚು. ಆ ಕಾರಣಕ್ಕಾಗಿ ಬದುಕಬೇಕಾದಂತ ಹುಡುಗ ಇಷ್ಟು ಉದ್ದಟತನವನ್ನು ಯಾಕೆ ಮಾಡ್ತಾ ಇದ್ದಾನೆ ಎನ್ನುವುದಕ್ಕಾಗಿ ಪ್ರಶ್ನೆ ಮಾಡುವುದಕ್ಕೆ ಬಂದವನಿದ್ದೇನೆ. ಬದುಕಬೇಕು, ನಿನ್ನಂತವ ಸಾಧಿಸುವುದಕ್ಕೆ ಬಹಳಷ್ಟುಂಟು. ಆ ಕಾರಣಕ್ಕಾಗಿ ಹೇಳುವುದು. ಯಾರು, ಎಲ್ಲಿಂದ ಬಂದೆ, ನಿನ್ನ ಅಪ್ಪ ಯಾರು ಹೇಳದನ್ನ ಶೈಲಿ ಈ ರೀತಿ. ಹೌದು, ನನ್ನಲ್ಲೆಲ್ಲ ಈ ರೀತಿ ಮಾತನಾಡಿದ್ರೆ ಪ್ರಯೋಜನ ಬರ್ಲಿಕ್ಕಿಲ್ಲ. ಏನು ನೀನು ಕೇಳುವುದು ನಾನು ಯಾರು, ಎಲ್ಲಿಂದ ಬಂದವ ಎಂಬುದಾಗಿ. ನಿನಗಷ್ಟು ಪರಿಚಯ ಹೇಳಬೇಕು ಅಂತಾದ್ರೆ ಹೇಳ್ತೇನೆ. ನನ್ನ ಹೆಸರು ಕಾಳು ಅಂತ. ನಿನಗೆ ಯಾಕೆ ಬೇಕು ಅದೆಲ್ಲ? ಹೌದು, ಈ ವನವನ್ನ ನಾಶ ಮಾಡಿದವ ನಾನು, ಹಣ್ಣನ್ನ ಕೊಯ್ದು ತಿಂದವ ನಾನು. ಪ್ರಶ್ನೆ ಮಾಡುವುದಕ್ಕೆ ನೀನು ಯಾರು ಅಂತ ನನಗೆ ತಿಳಿಬೇಕಾದಂತ ಪ್ರಮೇಯವೇ ನನಗಿಲ್ಲ. ಆ ಕಾರಣಕ್ಕಾಗಿ ಅತ್ತ ಹೋಗ
ನೀನು ಉತ್ತರಿಸುವುದು ಅತ್ತ ಹೋಗು ಎನ್ನುವುದಕ್ಕೆ ಎಲ್ಲಿಂದಲ ಬಂದವ ಯಾರು? ನಾನಲ್ಲ, ಮತ್ತೆ ನಾನಿಲ್ಲಿಯೇ ಇದ್ದವ. ಆದ್ರೆ ಇನ್ನೊಂದು ಕಡೆಯಿಂದ ಬಂದವ ನೀನು, ಹೋಗಬೇಕಾದವ ನೀನು. ಏನು ದಾರಿ ತಪ್ಪಿ ಬಂದೆಯಾ ಅಥವಾ ಬರಬೇಕು ಎನ್ನುವ ಹಾಗೆ ಇಲ್ಲಿಗೆ ಬಂದೆಯ? ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಜಾಗವನ್ನ ಬಿಟ್ಟೆ ಅಂತಾದ್ರೆ ಒಳಿತಾದಿತ್ತು, ಇಲ್ಲದೆ ಇದ್ರೆ ಪೆಟ್ಟೊಂದು ತುಂಡಾಡಿ ನೀನು ಯಾರು ಅಂತ ಚೆನ್ನಾಗಿ ನಾನು ತಿಳಿದಿದ್ದೇನೆ. ನೀನು ಎಲ್ಲಿಂದಲೂ ಬಂದವನಲ್ಲ, ಇಲ್ಲೇ ಇದ್ದವ. ಇಲ್ಲಿ ಇದ್ದು ನೀನೇನು ಮಾಡುವುದು ಅಂತ ನಾನು ತಿಳಿದಿದ್ದೇನೆ. ಪ್ರತಿಯೊಬ್ಬರು ಚಿನ್ನಾಭರಣಗಳನ್ನ ಹೇರಿಕೊಂಡು ಈಗ ಈ ದಾರಿಯಲ್ಲಿ ಹಾದು ಹೋಗುವವರು ಅಂತವರನ್ನ ಕಂಡು ಅವರ ಚಿನ್ನಾಭರಣಗಳನ್ನೆಲ್ಲ ಕೊಡಿಯುವಯೇ ಕಳ್ಳ. ಈಗ ಈ ಕಾಡಿನಲ್ಲಿ ಯಾರಾದ್ರೂ ಮಕ್ಕಳು ಬಂದ್ರೆ ಅಂತಹ ಮಕ್ಕಳನ್ನ ಅಪಹರಿಸುವ ಮಕ್ಕಳ ಕಳ್ಳ ನೀನು. ಅದೇ ಹೌದು ಅಂತಾಗಿದ್ದಿದ್ರೆ ಇಷ್ಟು ಹೊತ್ತಿನವರೆಗೆ ನಿನ್ನಲ್ಲಿ ಮಾತನಾಡುವಂತಹ ಅನಿವಾರ್ಯತೆ ಇಲ್ಲವಾಗಿತ್ತು. ಜೊತೆಗೆ ನಿನ್ನ ದೇಹದ ಮೇಲಿರುವಂತಹ ಆಭರಣದ ಆಸೆಗೆ ಹಾಗೆ ಮಾಡಿದ್ದೆ. ಆದ್ರೂ ಇಷ್ಟು ಹೊತ್ತಿಗೆ ಮಾತಾಡುವುದಕ್ಕೆ ಅವಕಾಶಗಳೇ ಇಲ್ಲವಾಗಿತ್ತು. ಯಾಕೆ? ಪೆಟ್ಟೊಂದು ಕುಂಟೆರಡನ್ನಾಗಿಸುವುದರ ಮುಖೇನವಾಗಿ ಅದನ್ನ ಸಾಧಿಸುವುದಕ್ಕೆ ಸಾಧ್ಯತೆ ಇಲ್ಲ. ನಾನು ಕಳ್ಳನಲ್ಲ. ಮತ್ತು ಮುಂದುವರಿದು ಅವಿವೇಕಿಯಾಗಿ ನೀನು ವರ್ತಿಸಿದೆ ಅಂತ ಆದ್ರೆ ಕಾಗೆಗಳಿಗೆ ನರಿನಾಯಿಗಳಿಗೆ ಆಹಾರವಾಗಿ ಎಚ್ಚರ ಮಾತು ಕೇಳಲಿಲ್ಲ. ಮಾತು ಕೇಳಿದ್ರೆ ಬದುಕಿ ಕೊಡುತ್ತಿದ್ದ ಅಲ್ವಾ? ನೋಡೋಣ ಇವನ ಜೊತೆ ಮಗಳು ಬಂದಿದ್ದಾಳಲ್ಲ, ಆಮೇಲೆ ನೋಡೋಣ. ಇಂದಿರನು ಏತಗೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ಏತಗೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ದೈತ್ಯರುಳಿ ಸುಮ್ಮನೆ ಮಮಜಾತನೆ ಜಡದಿಂದ ದೈತ್ಯರುಳಿ ಸುಮ್ಮನೆ ಮಮಜಾತನೆ ಜಡದಿಂದ ಮಗು ಆಯಾಸ ಆಯ್ತೇನು, ಬಾಯಾರಿಕೆ ಆಯ್ತೇನು, ಹಸಿವಾಯ್ತೇನು ಮಗನಿಗೆ? ಯಾಕೆ ಮಗನೇ ಮಾತಾಡ್ತಾ ಇಲ್ಲ ನೀನು? ಒಂದು ಬಾರಿ ಮಗನೇ ಅಂತ ಕರೆದಾಗ 10 ಬಾರಿ ಅಮ್ಮ ಅಮ್ಮ ಎನ್ನುವುದಾಗಿ ಕೂಗಿಕೊಳ್ಳುವ ನೀನು. 10
ಮಾರಿ ಕರೆದು ಒಂದು ಮಾರಿ ಅಮ್ಮ ಅಂತ ಹೇಳುವುದಿಲ್ಲವಲ್ವ ನೀನು? ಯಾಕೆ ಮಾತಾಡ್ತಾ ಇಲ್ಲ ಮಗು? ನಾಡಿ ಬಿಡಿತ ನಿಂತಿದೆ, ಕಣ್ಣಾರೆಗಳು ಕತ್ತಿದೆ, ದೇಹ ನಿಸ್ತೇಜವಾಗಿದೆ. ಮಗನೇ ಮಗನೇ, ಏನಾಯ್ತು ಮಗನೇ? ನಿನಗೆ ಏನಾಯ್ತು? ನಾನೊಂದೆನಿಸಲು ದೈವವು ತಾನೊಂದೆನಿಸಿತೆ ಹಾಹಾ. ನಾನೊಂದೆನಿಸಲು ದೈವವು ತಾನೊಂದೆನಿಸಿತೆ ಹಾಹಾ. ಕಾರಣಗಳು ಗತಿಯಾರೆನ ಏನೆಂದಲಿ ವಿಧಿಯೇ. ಕಾರಣಗಳು ಗತಿಯಾರೆನ ಏನೆಂದಲಿ ವಿಧಿಯೇ, ಏನೆಂದಲಿ ವಿಧಿಯೇ. ದಾನವ ಮದನನು ಮಾವನು ಸೋಲುವೆ ನಗದರೊಳಗೆ. ದಾನವ ಮದನನು ಮಾವನು ಸೋಲುವೆ ನಗದರೊಳಗೆ. ಸಾಧಸಿ ಧರ್ಮನು ಯಮನ ಕಾಡಲಿ ಕನಿಲಜನು. ಸಾಧಸಿ ಧರ್ಮನು ಯಮಜನು ಕಾಡಲಿ ಕನಿಲಜನು. ಕಂದ ಮಗನೇ ಮಗನೇ, ಏತಗೆ ಮಲಗಿದೆ, ಏತಗೆ ಮಲಗಿದೆ ರಥದಲ್ಲಿ ಮಾತುಗಳಾಡೋ ಮಗನೇ. ಮಗನೇ ಮಗನೇ, ನಿನ್ನ ದೇಹ ಎನ್ನುವುದು ನಿಸ್ತೇಜಗೊಂಡಿದೆ. ಏನೆಲ್ಲ ಕನಸನ್ನ ಕಂಡವಳು ನಾನು ನಿನ್ನ ಕುರಿತಾಗಿ. ನಿನಗೆ ಮದುವೆ ಮಾಡಿಸಬೇಕು, ನಿನ್ನ ಮದುವೆ ಮಂಟಪದಲ್ಲಿ ನಿನ್ನನ್ನು ನೋಡಬೇಕು, ಮೊಗಸೆ ತುಂಬಾ ಅಕ್ಷತೆ ಕಾಣದ ಹಾಕಬೇಕು. ಹೀಗೆಲ್ಲ ಕನಸನ್ನ ಕಂಡವಳು ನಾನು. ಮಗು, ನಿನ್ನ ಹೆಗಲ ಮೇಲೆ ನನ್ನ ಶವ ಎನ್ನುವುದು ಹೋಗಬೇಕಾಗಿತ್ತು. ಆದರೆ ಈ ನಿನ್ನ ತಾಯಿಯ ಸ್ಥಿತಿ ನೋಡು. ಮಗನನ್ನೇ ಈ ಸ್ಥಿತಿಯಲ್ಲಿ ನೋಡುವಂತಹ ದೌರ್ಭಾಗ್ಯ ನನ್ನದಾಗಿ ಹೋಯ್ತೆ. ಎಂತ ನತದೃಷ್ಟ ತಾಯಿ ನಾನಾಗಿ ಬಿಟ್ಟೆ. ಮಗನೇ, ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಯೋಚನೆ ಮಾಡ್ತಾ ಇದ್ದೆ. ನೀನೇನು ಸಾಮಾನ್ಯದವನು, ಶ್ರೇಷ್ಠವಾದ ಚಂದ್ರವಂಶದ ಗುಡಿ ನೀನು. ಧರ್ಮದ ಪ್ರತಿರೂಪ ಎನಿಸಿಕೊಂಡಿರುವಂತಹ ಧರ್ಮರಾಯರು ನಿನ್ನ ದೊಡ್ಡ ತಂದೆ. ಶತಗಜತ್ರಾಣಿ ಎನಿಸಿಕೊಂಡಿರುವಂತಹ ಭೀಮಸೇನ ನಿನ್ನ ದೊಡ್ಡಪ್ಪ. ಇನ್ನು ನಿನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು, ಅವರೇನು ಸಾಮಾನ್ಯದವರೇ. ಮೂರು ಲೋಕದ ಗಂಡು, ಪ್ರತಿಲ್ಲದ ಪ್ರತಾಪಿ, ವೀರ ಪಾರ್ಥನ ವಜ್ರ ವೀರ್ಯ ಸಂಜಾತ ನೀನು. ನಿನಗಿಂತ ಸ್ಥಿತಿಯೇ ಮಗು. ಸಾಧ್ವಿ ಶಿರೋಮಣಿ ಎತ್ತಿಕೊಂಡಿರುವಂತ ಕುಂತಿದೇವಿ ನಿನ್ನ ಅಜ್ಜಿ, ಪರಮ ಪತಿವ್ರತೆ. ನಿನ್ನ ಗಂಡ ದ್ರೌಪದಿ ದೇವಿ ಅಷ್ಟೇ ಏಕೆ, ಲೋಕನಾಯಕ ನಿಲ್ಲಿಸಿಕೊಂಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮುದ್ದು ಒಡೆಯ ನೀನು. ನಿನಗಿಂತ ಸ್ಥಿತಿಯ ಮಗು. ಇಷ್ಟು ಹಿನ್ನೆಲೆ ಇದ್ದರೂ ನಿನಗಿಂತ ಸ್ಥಿತಿಯ ಮಗು. ಅಂದ್ರೆ ಇದೆಲ್ಲವೂ ನಡೆದದ್ದು ಕಾಡಿನ ಪ್ರದೇಶದಲ್ಲಿ. ಈ ಕಾಡಿನ ಪ್ರದೇಶದಲ್ಲೂ ನಿನ್ನನ್ನ ರಕ್ಷಣೆ ಮಾಡುವರು ಇದ್ದರು ಮಗು, ಇದ್ದಾರೆ ಮಗು.
ಕಾಂತಿಯ ಬಣ್ಣದ ಮುಖ ತಂದಿದ್ದೆ ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ತಂದಿದೆ ಮುಖ ತಂದಿದೆ ಮಕ್ಕಳನ ಕರುಣ ಒಗಡೆಯಲ್ಲಿ ಕಣ್ಣಿಗೆ ಕನಸಾಯ್ತೆ ಮಕ್ಕಳನ ಕರುಣ ಒಗಡೆಯಲ್ಲಿ ಕಣ್ಣಿಗೆ ಕನಸಾಯ್ತೆ ಸ್ಥಿತಿ ಬಂದು ಹೋಯ್ತು ಮಗನೇ ನೋಡು. ಮಗಸೆ ತುಂಬಾ ಅಕ್ಷತೆ ಕಾಡನ್ನು ಹಾಕಬೇಕಾದವಳು ನುಡಿದ ಎಡಕ್ಕೆ ಹಾಕುವಂತ ದುರಂತ ಸ್ಥಿತಿ ಬಂದು ಹೋಯ್ತು ಮಗನೇ, ದುರಂತ ಸ್ಥಿತಿ ಬಂದು ಹೋಯ್ತು. ಹಾಗಿದ್ರೆ ಈ ಕಾಡಿನ ಪ್ರದೇಶದಲ್ಲೂ ನಿನ್ನ ರಕ್ಷಣೆಗೆ ಮುಂದಾಗುವವರು ಇಲ್ಲವೇ ಅಂತ ಯೋಚನೆ ಮಾಡಿದ್ರೆ ಇದ್ದಾರೆ ಮಗು, ಇದ್ದಾರೆ. ಭೀಮಸೇನ ಹಾಗೂ ಹಿಡಿಂಬೆಯ ಪುತ್ರ ಕಲಿ ಘಟೋತ್ಕಚ ಎಂಬುವ ಈ ಪ್ರದೇಶದಲ್ಲೇ ಇದ್ದವ ಮಗನೇ. ಆ ದುಷ್ಟರಲ್ಲಿ ಹೋರಾಟ ಮಾಡುವಂತಹ ಹೊತ್ತಿಗೆ ಅಮ್ಮ ಅಂತ ಯಾಕೆ ಕರೆದಿಯೋ ನೀನು? ಅಮ್ಮ ಅಂತ ಕರೆಯುವ ಬದಲಾಗಿ ಅಣ್ಣ ಘಟೋತ್ಕಚ ಎಲ್ಲಿದ್ದೀಯಪ್ಪ ಅಂತ ಹೇಳಿದ್ರೆ ಕರುಣ ಸಂಬಂಧ ಮಗುವುದು. ಅವ ಓಡಿ ಬರ್ತಾ ಇದ್ದ, ನಿನ್ನ ರಕ್ಷಣೆ ಮಾಡ್ತಾ ಇದ್ದ. ಹುಣ್ಣಿಮೆ ಚಂದ್ರನಂತಿರುವ ನಿನ್ನ ಮುಖ ಎನ್ನುವುದು ಬಾಡಿ ಹೋಗಿದೆ ಮಗು, ಬಾಡಿ ಹೋಗಿದೆ. ಮಗನೇ ಹೇಳು, ಮಗನೇ ಹೇಳು, ಹೇಳು, ಏನಾಯ್ತು ಮಗನೇ ನಿನಗೆ? ಪರಿ ಪರಿಯ ದುಃಖಿಸುವ ಪಾತನಾಯ ತರುಣಿಯನು ಈಕ್ಷಿಸುತ್ತ ಮತ್ತಚ್ಚರಿಯೊಳಗಣಾಯ ಬೀದಿಯಂ ತಾಳ್ದೋಯ ಹೊಯ್ಡಿಂಬಿ ಹರಹರ ಇವಳ್ಯಾರಿನುತ ಹರಹರ ಇವಳ್ಯಾರಿನುತ ಬಂದಿರಗಿ ಪದದಲ್ಲಿ ಮಧುರ ವಚನದಿ ಸರಸಿಜಾಂಬಕಿಯೊಡನೆ ನುಡಿದನು ಪೊಡವಿ ಪಾಗೃಣಿ ಆ
ಕೇಳಿಕೊಳ್ತಾ ಇದ್ದೀನಿ. ಅಮ್ಮ, ನಿಮ್ಮ ಮಾತುಗಳನ್ನ ಕೇಳಿದಾಗ ಹೃದಯವೇ ಒಡೆದ ಅನುಭವವಾಗುತ್ತಾ ಉಂಟಮ್ಮ. ಬಿತ್ತ ಈ ಹುಡುಗನ ಹೆಣದ ಮೇಲೆ ಬಿತ್ತು ಹೊರಳಾಡುತ್ತಲೇ ತೀರಿ ತಾಯಿ. ಅಮ್ಮ, ನೀವಾಡುವಂತಹ ನುಡಿಯನ್ನ ಕೇಳುವಾಗ ನೀವ್ಯಾರು ನನ್ನ ಹತ್ತಿರದವರು ಎನ್ನುವ ಹಾಗೆ ಅನ್ನಿಸುವುದಮ್ಮ. ಜೊತೆಯಲ್ಲಿ ಈತನಲ್ಲಿ ಹೋರಾಟ ಮಾಡುವಂತಹ ಕಾಲಕ್ಕೆ ಇವ ಸಾಮಾನ್ಯನಲ್ಲ ಎನ್ನುವ ಹಾಗೆ ಅನ್ನಿಸಿದೆ ನನಗೆ. ಹಾಗಾದ್ರೆ ಯಾರಮ್ಮ ತಾಯಿ? ಸುರರಲ್ಲಿ ಒಬ್ಬನು ವೀರನಾಗಿದ್ದಾನೆ ಈತ. ಈತನಲ್ಲಿ ಸಾಮಾನ್ಯದವರು ಹೋರಾಟ ಮಾಡುವುದಕ್ಕೆ ಸಾಧ್ಯತೆ ಇಲ್ಲ. ಇಂತಹ ಪರಾಕ್ರಮಿಯನ್ನ ಹೆತ್ತಂತಹ ನೀವು ಯಾರು? ನಿಮ್ಮ ಹೆಸರೇನು ಅಮ್ಮ? ಹೇಳಿ ಅಮ್ಮ, ಹೇಳಿ. ಹೌದಮ್ಮ, ಹೌದಿಲ್ಲ. ನಂಬಲಾರೇನು ಕೇಳುತ್ತಾನೋ ನಂಬಲಾರೇನು ಕೇಳು ದಾನವರೆಂಬವರು ಕಪಟಿಗಳು ಭಕ್ತಿ ಕುಂಬಿನಿಯ ಅಲೇನ ಬೀಳುರಿ ಸಂಭ್ರಮಗಳ ಭಕ್ತಿ ಕುಂಬಿನಿಯ ಅಲೇನ ಬೀಳುರಿ ಸಂಭ್ರಮಗಳ ಅಮ್ಮ, ಹೇಳಮ್ಮ, ಯಾರು ಎನ್ನುವ ಹಾಗೆ. ನನ್ನ ಈ ಮಗನ ಈ ಸ್ಥಿತಿಗೆ ಕಾರಣೀಕರ್ತನಾಗಿ ನಾನೇ ಹೀಗೆ ಗೋಳಾಡುವಂತಹ ಸಂದರ್ಭದಲ್ಲಿ ಬಂದು ಯಾರಮ್ಮ ಎನ್ನುವುದಾಗಿ ಪ್ರಶ್ನೆ ಮಾಡುತ್ತಾರೆ. ಮಾಡುವ ಯಾರು? ಒಬ್ಬ ದಾನವ. ದಾನವರು ಅಂತ ಹೇಳಿದ್ರೆ ಕಪಟಿಗಳು, ಮೋಸಗಾರರು. ಅವರನ್ನು ಯಾವತ್ತು ಯಾವ ಕಾಲಕ್ಕೆ ನಾನು ನಂಬುವುದಿಲ್ಲ. ನಮ್ಮ ಪರಿಚಯವನ್ನು ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ದಯವಿಟ್ಟು ದೇವರ ಸಾಕ್ಷಿ ನಂಬಿಕೊಳ್ಳೆಯೋ ದೇವರ ಸಾಕ್ಷಿ ನಂಬಿಕೊಳ್ಳೆಯೋ ದಾವತಿ ಪಡೆದೆ ಕೇಳ್ತರುಳೆ ದಾವತಿ ಪಡೆದೆ ಕೇಳ್ತರುಳೆ ಯಾವ್ಯಾವ ಕಾಲಕ್ಕೆ ನಾವು ಯಾರು ಗೊತ್ತಿಲ್ಲ. ಯಾವ್ಯಾವ ಕಾಲಕ್ಕೆ ನಾವು ಭೂವಯದಿ ತಿಳಿದವ ಯಾರು ಭೂವಯದಿ ತಿಳಿದವ ಯಾರು ಯಾವ್ಯಾವ ಕಾಲಕ್ಕೆ ನಾವು ಭೂವಯದಿ ತಿಳಿದವ ಯಾರು ಓ ತಾಯೇ, ಅರ್ಥವಾಯಿತಮ್ಮ. ದಾನವರು ನಂಬುಗೆಗೆ ಯೋಗ್ಯರಲ್ಲ ಎನ್ನುವ ಹಾಗೆ ತೀರ್ಮಾನವನ್ನ ಮಾಡುವುದರ ಮುಖೇನವಾಗಿ ನನ್ನಲ್ಲಿ ನಿಮ್ಮ ಪರಿಚಯವನ್ನ ಹೇಳುವುದಕ್ಕೆ ಮುಂದಾಗುವುದಿಲ್ಲ ಅಲ್ವ ತಾಯಿ? ದಾನವರು ದುಷ್ಟರು ಎನ್ನುವುದು ನೀವು ತಿಳಿದುಕೊಂಡು ಬಂದವರಿದ್ದೀರಿ ತಾಯಿ. ಆದ್ರೆ ಎಲ್ಲವರು ಎಲ್ಲ ಕಾಲದಲ್ಲಿಯೂ ದುಷ್ಟರಾಗುವುದಕ್ಕೆ ಸಾಧ್ಯತೆ ಇಲ್ಲ ತಾಯಿ. ಯಾವ ಯಾವ ಸಂದರ್ಭಕ್ಕೆ ಯಾವ ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಿ ಹೋಗುತ್ತದೆ ತಾಯಿ. ನಾನು ಪ್ರಯತ್ನವನ್ನ ಪಟ್ಟೆ ಇವನನ್ನ ಉಳಿಸಬೇಕು ಎನ್ನುವ ಹಾಗೆ. ಆದ್ರೆ ತಾಯೇ, ನನ್ನ ಮಾತು ಕೇಳದೆ ಇದ್ದ ಕಾರಣಕ್ಕಾಗಿ ಬೇಕಾದವರು ಅಮ್ಮ, ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನಿಂದ ನಿಮಗೆ ಯಾವುದೇ ಮೋಸ ವಂಚನೆಯಾಗುವುದಕ್ಕೆ ಸಾಧ್ಯತೆ ಇಲ್ಲ. ಯಾರು ಎನ್ನುವಾಗ ಹೇಳಿ ತಾಯೇ, ಹೇಳಿ. ಹಿಂದೆದರಣಿಗೆಗಳು ಬಿರಾವಣ ಬಂದು ಎದಿವೆ ಜನನಿ ಮೈ ಬರೆದು ಹಿಂದೆದರಣಿಗೆಗಳು ರಾವಣ ಬಂದು ಎದಿವೆ
ಪರಿಪರಿಯಾಗಿ ನನ್ನನ್ನು ಕೇಳಿಸಿಕೊಳ್ತಾ ಇದ್ದೀಯ. ಹೌದಮ್ಮ. ಆದ್ರೆ ನಾನು ನಿಮ್ಮನ್ನು ನಂಬುವುದಿಲ್ಲ, ದುಷ್ಟ ದಾನವರನ್ನು ನಾನು ನಂಬುವುದಿಲ್ಲ. ಈ ಹಿಂದೆ ಬಹಳ ಕಥೆಗಳನ್ನು ನಾನು ಕೇಳಿದ್ದೇನೆ. ದುರುಳನಾಗಿರುವಂತಹ ರಾವಣ ಯತಿ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಲಿಲ್ಲವೇ? ಅವ ದುಷ್ಟ ಅಲ್ಲವೇ? ಯಾವ ಸಂದರ್ಭದಲ್ಲಿ ಯಾವ ವೇಷವನ್ನಾದರೂ ಮಾಡಿಕೊಂಡು ಮೋಸದಿಂದ ತನ್ನ ಕಾರ್ಯವನ್ನು ಸಾಧಿಸುವವರು ನೀವು ನಂಬಿಕೆಗೆ ಅರ್ಹರಾದವರಲ್ಲ. ನಿನ್ನಲ್ಲಿ ನಾನು ಪರಿಚಯವನ್ನು ಹೇಳುವುದಿಲ್ಲ. ದಯವಿಟ್ಟು ಹೊರಟು ಹೋಗಿ, ಹೊರಟು ಎನ್ನುವ ಕಾರಣಕ್ಕಾಗಿ ನೀವು ನನ್ನನ್ನು ನಂಬುವುದಕ್ಕೆ ಮುಂದಾಗುವುದಿಲ್ಲ ತಾಯಿ. ಅಮ್ಮ, ಒಂದು ಸಂದರ್ಭ ಅವನಿಂದ ಮೋಸವಾಗಿರಬಹುದು, ಅವನಿಂದ ಇನ್ನು ಕೆಲವರಿಂದ ಮೋಸವಾಗಿದೆ ಎನ್ನುವ ಕಾರಣಕ್ಕಾಗಿ ದಾನವರೆಲ್ಲರೂ ಕೆಟ್ಟವರು ಎನ್ನುವ ಹಾಗೆ ಯೋಚನೆ ಮಾಡಬಾರದಮ್ಮ. ಯಾಕೆ? ಪ್ರಹ್ಲಾದನ, ಬಲಿಚಕ್ರವರ್ತಿಯ ಮೊದಲಾದವರೆಲ್ಲವರು ಒಳ್ಳೆಯವರಲ್ಲವೇ ತಾಯಿ? ಹೌದಮ್ಮ, ದಾನವರ ಮಾತು ಹೇಗಿರ್ತದೆ ಎನ್ನುವುದು ನಿಮಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಅದು ನಿಮಗೆ ಕಷ್ಟ ಆದಿತ್ತು. ಆದರೆ ದಾನವರು ಯಾವುದೇ ಆಣೆಯನ್ನು ಕೊಟ್ಟರು ನಂಬುದು ಕಷ್ಟವಾದರೂ ಶಿವನ ಆಣೆಯನ್ನು ಯಾವ ಕಾಲಕ್ಕೂ ಕೊಡುವುದಿಲ್ಲ. ಶಿವನ ಆಣೆಯನ್ನ ಕೊಟ್ಟರು ಅಂತಾದ್ರೆ ಅವರು ಮಾತಿಗೆ ತಪ್ಪುವುದಿಲ್ಲ. ತಾಯೇ, ಇದು ನಿಮ್ಮಲ್ಲಿ ಹೇಳುತ್ತಾ ಇರುವುದು ಕೊಟ್ಟೆನ್ನು ಭಾಷೆಯ ಭೈರವ ಆ ಶಿವನ ಪಾದದ ಸಾಕ್ಷಿಯಾಗಿಯೂ ನಾನು ನಿಮ್ಮಿಂದ ನಿಮಗೇನು ಆಗುವುದಿಲ್ಲ. ಏನು ತೊಂದರೆ? ಹೇಳಿ, ಯಾರು ಯಾರು ಎನ್ನುವ ಶಿವನಾಣೆಯಾಗಿಯೂ ನಾಡುತ್ತಿರುವಂತಹ ಮಾತು ಸತ್ಯ ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ, ಶಿವನ ಆಣೆ ಇಡ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಹೌದಮ್ಮ, ನನ್ನಿಂದ ಮೋಸ ಆಗುವುದಿಲ್ಲ, ವಂಚನೆ ಮಾಡುವುದಿಲ್ಲ ತಾಯಿ. ನನ್ನ ಪರಿಚಯ ಬೇಕು ನಿನಗೆ. ಹೌದು ತಾಯಿ. ಶ್ರೇಷ್ಠವಾದಂತಹ ಚಂದ್ರವಂಶದ ಸೊಸೆ ನಾನು. ಯಾರಮ್ಮ? ಅದರಲ್ಲಿ ಉದ್ಭವಕ್ಕೆ ಬಂದವರು ಪಾಂಡವರು.
ವೀರ ಪಾರ್ಥನ ಮಡದಿ ನಾನು. ಸೌಭದ್ರ ಎನ್ನುವುದಾಗಿ ನನ್ನ ಹೆಸರು. ನನ್ನ ಅಣ್ಣ ಶ್ರೀಕೃಷ್ಣ ಪರಮಾತ್ಮ ಈ ದೌರ್ಭಾಗ್ಯಕ್ಕೆ ಒಳಗಾದಂತ ವೀರ ಅಭಿಮನ್ಯುವಿನ ನತದೃಷ್ಟ ತಾಯಿ ನಾನು. ನನ್ನ ಪರಿಚಯವನ್ನು ಹೇಳಿದ ಸಂದರ್ಭದಲ್ಲಿ ತಾಯಿ ಲಾಲಿಪುದೀಗ ತಾಯಿ ಲಾಲಿಪುದೀಗ ಮತ್ತ ವಾಯುಸುತನಾತ್ಮಜನು ಪ್ರಿಯನೀ ಅಭಿಮನ್ಯುವಿ ಪರಿಮಾಯಕವನ ತಿಳಿಯದಾದೆ. ಪ್ರಿಯನೀ ಅಭಿಮನ್ಯುವಿ ಪರಿಮಾಯಕವನ ತಿಳಿಯದಾದೆ. ತಾಯಿ ಪಾಲಿಸುತ್ತಪ್ಪ, ತಾಯಿ ಪಾಲಿಸುತ್ತಪ್ಪ ಎರಗಿದನು ಪದಕ್ಕೆ ಹೈಡಿಂಬಿ ಅಮ್ಮ ಅಮ್ಮ ಆ ಅಪರಾಧವಾಗಿ ಹೋಯ್ತು, ನನ್ನಿಂದ ಅಪರಾಧವಾಗಿ ಹೋಯ್ತಪ್ಪ. ನಾನು ಯಾರು ಅಲ್ಲ, ನೀವ್ಯಾರು ಎನ್ನುವುದಲ್ಲ ತಪ್ಪಿಸಿಕೊಳ್ಳದೆ ಮೂರ್ಖನಾಗಿ ವರ್ತಿಸಿಬಿಟ್ಟೆ ತಾಯಿ. ಅರ್ಜುನನ ಮಡಕೆ ನಾನು ಯಾರು ಅಂತ ಗೊತ್ತಾಗಲಿವೆ ತಾಯಿ. ಭೀಮ ಹಿಡಿಂಬೆಯರ ಪುತ್ರ ಪಾಪಿ ಇಬ್ಬರು ತೊಡಗಿದ್ದೀರಿ. ಪರಿಚಯವನ್ನ ಕೇಳಿದ್ರೆ ಹೇಳುವುದಕ್ಕೆ ಮುಂದಾಗಲಿಲ್ಲ. ಇಬ್ಬರು ಹಣದಾಡಿಕೊಂಡಿರಿ. ಅದಕ್ಕೆ ಬಲಿಯಾದವ ನನ್ನ ಮಗ ಅಭಿಮನ್ಯು. ಮಗನೇ, ಸಂತೋಷವು ನನ್ನ ಪಾಲಿಗೆ ಅರ್ಥ ಇದೆ. ಯಾಕಮ್ಮ? ಲೋಕದಲ್ಲಿ ಮಾತಿಲ್ಲದೆ ಏನು? ಒಂದನ್ನ ಮರೆತು ಇನ್ನೊಂದನ್ನ ಪಡೆ ಎನ್ನುವುದಾಗಿ ಒಬ್ಬ ಮಗನನ್ನ ಕಂಡುಕೊಂಡಿದ್ದೇನೆ. ಈಗ ನೀನು ಸಿಕ್ಕಿದೆಯಲ್ಲ, ನೀನು ನನ್ನ ಮಗನೇ, ಅದಕ್ಕೆ ಸಂತೋಷವನ್ನ ಪಡೆದೆ. ಆದ್ರೆ ಮಗನೇ, ಏನಮ್ಮ? ಇಷ್ಟು ಹೊರತಾಯಿತು. ನನ್ನ ಮಗನಿಗೆ ನಾನು ಏನು ಮಾಡುವುದಕ್ಕೂ ಸಾಧ್ಯವಾಗಲಿಲ್ಲ. ಹಾಗಾಗಿ ನಿನ್ನಲ್ಲಿ ನಾನು ಕೇಳುವುದು, ನಾನು ಮಾಡದೇ ಇರುವಂತಹ ಕಾರ್ಯವನ್ನು ನೀನು ಮಾಡಬೇಕೀಗ. ಏನ್ ಮಾಡ್ಬೇಕಮ್ಮ? ನೋಡೋ, ನಿನ್ನ ತಮ್ಮನಲ್ಲಿ ಶವವಾಗಿ ಬಿದ್ದಿದ್ದಾನೆ. ಈ ಕಾಡಿನ ಪ್ರದೇಶದಲ್ಲಿ ಆತನ ಶವ ಎನ್ನುವುದು ನರಿ ನಾಯಿಗಳ ಪಾಲಾಗಬಾರದು. ಆ ಕಾರಣಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ ಮಗು. ಏನು? ಅವನ ಶವಕ್ಕೆ
ಕೊಳ್ಳಿಯನ್ನ ಇಡು ಮಗನೇ. ಆಡಬೇಡಿ ಯಾಕೋ? ಇಂಥ ಮಾತುಗಳೆಲ್ಲ ಆಡಬೇಡಿ ತಾಯಿ. ನಿಮ್ಮ ಮಗ ಅಭಿಮನ್ಯು ಸತ್ತಿದ್ದಾನೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರ ಇಲ್ಲ ಅಮ್ಮ, ನಿಮ್ಮ ಮಗ ಅಭಿಮನ್ಯು ಸತ್ತದಲ್ಲ. ಅಮ್ಮ, ನನ್ನ ಮಾಯಕದಿಂದಲಾಗಿ ಹೀಗೆ ಬಿದ್ದಿದ್ದಾನಮ್ಮ, ಹೀಗೆ ಬಿದ್ದಿದ್ದಾನೆ. ತಾಯೇ, ದುಃಖಿಸಬೇಡಿ ಅಮ್ಮ, ನಿಮಗಿಬ್ಬರು ಮಕ್ಕಳಿದ್ದಾರೆ. ಅವನನ್ನ ಎತ್ತಿರ್ತೇನೆ ತಾಯಿ. ಅಮ್ಮ ಬಿಡು. ಏನಾಯ್ತಾ? ಏನ್ ಮಾಡಿದ್ದೆ ನೀನು? ಯುದ್ಧ ಮಾಡ್ತಾ ಇದ್ದಾಗಿಂದ ಒಳ್ಳೆ ಮಂಡು ಬಿಡುತ್ತದೆ ಅವರದ್ದು. ಸೊಪ್ಪು ಬಂದದಲ್ವಾ? ನೋಡಮ್ಮ, ಉಳ್ಕೊಂಡು ನೋಡಮ್ಮ. ಈಗ ನಿನಗೆ ಹೆದರಿಸುವುದವ? ಹೌದಮ್ಮ, ಆಗ ಹೆದರಿ ಬಿದ್ದಿದ್ದೀಯ. ಅವ ಯಾರು ಅಂತ ಗೊತ್ತಾಯ್ತು ನಿನಗೆ? ಹೇಳಮ್ಮ. ಬೇಕು ಮಗು. ಯಾಕೆ? ಅವ ಸಾಮಾನ್ಯದವನಲ್ಲ, ಯಾರವ? ಅಣ್ಣನವ. ಇದೆ? ಅಣ್ಣ ಅಣ್ಣ ಆಗಬೇಕು. ಅಣ್ಣನ? ಹಾ, ಹೇಗಮ್ಮ? ನಾನೇ ಆಗ್ಲೇ ಹೇಳಿದ್ನಲ್ಲ ನಿನಗೆ. ಘಟೋತ್ಕಜ ಭೀಮ ಹಾಗೂ ಹಿಡಿಂಬೆಯ ಪುತ್ರ. ವೀರ ಘಟೋತ್ಕಚ. ಈ ಪ್ರದೇಶದಲ್ಲಿ, ಈ ಕಾಡಿನ ಪ್ರದೇಶದಲ್ಲಿ ಅವ ಇರುವುದು. ನಿನ್ನೊಟ್ಟಿಗೆ ಹೋರಾಟ ಮಾಡಿದ ಅವನೇ. ಆಗಲೇ ಪರಿಚಯ ಹೇಳಿದಷ್ಟು ಕಥೆ ಆಗ್ತಿತ್ತ. ಅಣ್ಣನ ಜೊತೆನೆ ಇಷ್ಟೊತ್ತು ಹೊಡೆದಾಟ ಪರಿಚಯ ಕೇಳಿದ್ರೆ ಹೇಳುವುದಿಲ್ಲ. ಹೆಸರು ಬೇಡ, ಉದ್ದಿನ ಬೇಡ ಅಂತ ಹೇಳ್ತಾ ಇದ್ದೀರ. ಈಗ ಹೇಳ, ಕಾಲಿ ಬಿಡು. ತಪ್ಪಾಯ್ತು ಅಂತ ಕಾಲಿ ಬೇಡ. ಕಾಲಿಗೆ ಬೀಳ್ಬೇಕು. ಅಣ್ಣನ ಅಣ್ಣ, ಇಷ್ಟೊತ್ತು ನಾನು ಮಾಡಿದ್ದು ಸರ್ವತ ಅಪರಾಧ ಆಯ್ತು. ನನ್ನನ್ನು ನೀವು ಕ್ಷಮಿಸಬೇಕು. ಅಮ್ಮ, ಶ್ರೇಯಸ್ಸಾಗಿ. ಇದು ಹುಡುಗಾಟವ ನಿನ್ನದು. ಆ ಕಾರಣಕ್ಕಾಗಿ ಹೀಗೆ ವರ್ತಿಸಿದೆ. ಬಿಸಿ ರಕ್ತ ನಿನ್ನಲ್ಲಿರುವುದಲ್ವೇನು? ನೀನೊಬ್ಬ ವೀರ ಯೋಧನ ಹಾಗೆ ಹೋರಾಟವನ್ನ ಮಾಡಿದೆ. ಸಂತೋಷವಾಯಿತು ಮಗು, ಸಂತೋಷವಾಯಿತು. ಅಮ್ಮ, ನನಗೊಂದು ಆಶ್ಚರ್ಯ ಇದು. ಏನ? ಯಾಕೆಂತ ಹೇಳಿದ್ರೆ ಕೊಂಡಾರಣ್ಯ ಪ್ರದೇಶ ಅಲ್ಲವೇ? ಈ ಪ್ರದೇಶದಲ್ಲಿ ಅಮ್ಮ ಮಗ ಇಬ್ಬರೇ ಕಾಣ್ತಾ ಇದ್ದೇನೆ. ಎಲ್ಲಿ ಹೊರಟಿದ್ದೀರಿ? ಯಾಕೆ? ಏನು ಕಾರಣ ದಾರಿ ತಪ್ಪಿ ಬಂದ್ರ ತಾಯಿ? ಖಂಡಿತ ಇಲ್ಲ. ಮತ್ತೆ ದ್ವಾರಕ್ಕೆ ಹೊರಟವರು ನಾವು. ದ್ವಾರಕ್ಕೆ? ಹೌದು. ಯಾಕಮ್ಮ? ಅದಕ್ಕೆ ಬಲವಾದಂತ ಕಾರಣ ಉಂಟು. ಏನು? ನನ್ನ ಅಣ್ಣನಾಗಿರುವಂತಹ ಬಲಭದ್ರ ತನ್ನ ಮಗಳಾಗಿರುವಂತಹ ಕನಕಾಂಗಿಯನ್ನ ಕೌರವನ ಮಗ ರಕ್ಷಣೆ ಕೊಡಬೇಕೆನ್ನುವುದಾಗಿ ನಿಶ್ಚಯ ಮಾಡಿದ್ದಾನೆ. ನನ್ನ ಮಗನಿಗೆ ಅವಳನ್ನು ಮದುವೆ ಮಾಡಿಸಬೇಕೆನ್ನುವ ಕಾರಣಕ್ಕಾಗಿ ಕೃಷ್ಣನಲ್ಲಿ ಹೇಳಿದ್ರೆ ಈ ವಿಚಾರ ಏನ್ ಹೇಳಿದ? ಖಂಡಿತವಾಗಿ ಇದಕ್ಕೆ ಉತ್ತರ ಸಿಗ್ತದೆ ಎನ್ನುವ ಕಾರಣಕ್ಕಾಗಿ ಬೇಗ ಬಂದವರು ನಾವು. ಈಗ ಆದಷ್ಟು ಶೀಘ್ರದಲ್ಲಿ ದ್ವಾರಕ್ಕೆಯನ್ನು ಸೇರಬೇಕು. ಈಗ ನೋಡಿದ್ರೆ ರಥ ಪುಡಿ ಪುಡಿ ಆಗಿದೆ. ಹೋಗುವುದು ಹೇಗೆ ಅಂತ ಆದಷ್ಟು ಬೇಗ ಹೋಗುದು. ಈಗ ಸಮಯ ಆಗಿದೆ. ತಾಯೇ, ಇಲ್ಲಿ ಸಮಯ ವ್ಯರ್ಥವಾಯಿತು ಎನ್ನುವ ಹಾಗೆ ಯೋಚನೆ ಮಾಡ್ತಾ ಇದ್ದೀರಿ. ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಆ ಸಂದರ್ಭಕ್ಕೆ ನಿಮ್ಮ ಮುಟ್ಟಿಸುವ ವ್ಯವಸ್ಥೆ ಮಾಡುವುದು ನನ್ನದು.